ವಿಶ್ವದಲ್ಲಿ ಅದರಿಂದ ಆಗ್ತಾ ಇರ್ತಕ್ಕಂಥ ಪರಿಣಾಮ, ವಿಶೇಷವಾಗಿ ಚೀನಾದಲ್ಲಿ ಇದು ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಕಂಡು ಬರ್ತದೆ. ವಿಶೇಷವಾಗಿ ನವೆಂಬರ್ ಇಂದ ಫೆಬ್ರವರಿವರೆಗೂ ಯಾರು ಬಹಳಷ್ಟು ಅದಕ್ಕೆ ಈಸಿಯಾಗಿ ಟಾರ್ಗೆಟ್ಸ್ ಯಾರು, ಸಣ್ಣ ಮಕ್ಕಳು, ವಯೋವೃದ್ಧರು ಮತ್ತು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಇಂಥವ್ರಿಗೆ ಇದು ಸಾಫ್ಟ್ ಟಾರ್ಗೆಟ್ಸ್. ಇಂಥವ್ರ ಬಗ್ಗೆ ನಾವು ಹೆಚ್ಚಿನ ಜಾಗ್ರತೆಯನ್ನ ನಾವು ಇಟ್ಕೋಬೇಕು. ಜನರು ಕೂಡ ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಅವರು ವಹಿಸ್ಕೋಬೇಕಾಗ್ತದೆ, ತಮ್ಮ ಜಾಗ್ರತೆಯನ್ನ ತಾವು ಮಾಡಬೇಕಾಗ್ತದೆ. ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ಯಾವ್ಯಾವ ಪ್ರಕರಣಗಳಲ್ಲಿ ಚಳಿ, ಜ್ವರ, ಗಂಟಲು ನೋವು, ಕೆಮ್ಮು ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅದನ್ನ ತಪ್ಪದೆ ಟೆಸ್ಟಿಂಗ್ ಅನ್ನ ಮಾಡಿ ಪ್ರತಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ಸ್ ಅನ್ನ, ಐಸೋಲೇಷನ್ ಬೆಡ್ಸ್ ಅನ್ನ ಸ್ವಲ್ಪ ನಿಗದಿ ಮಾಡಿ. ಐಸೋಲೇಷನ್ ಇರುತ್ತೆ, ಆದ್ರೆ ಇದಕ್ಕೆ ವಿಶೇಷವಾಗಿ ಸಂಖ್ಯೆಯನ್ನ ನೋಡ್ಕೊಂಡು ಹಾಸಿಗೆಗಳು 2 ಹಾಸಿಗೆ ನಿಗದಿ ಮಾಡ್ತೀರಾ, 5 ಹಾಸಿಗೆ ನಿಗದಿ ಮಾಡ್ತೀರಾ, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕೇಸಸ್. ಅದನ್ನ ಹೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾದಂತ ಯೋಜನೆ ಮಾಡಿ. ಬಟ್ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ, ನಾನು ಇದ್ದಾಗೇನೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ರು. ಅದೇ ಕಮಿಟಿ ಇದ್ರೆ ಅದ್ರ ಜೊತೆ ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಇಬ್ರು ಬೇರೆ ಬೇರೆ ಇದಾರಲ್ಲ ಈಗ. ಹಾಗಾಗಿ ಇಬ್ರು ಸೇರಿ ನೀವು ಒಂದು ಸಭೆಯನ್ನ ಮಾಡಿ, ವಾರಕ್ಕೆ ಒಂದ್ಸಲಿ ಸಭೆ ಮಾಡಿ ಯಾವುದು ಕೂಡ ಹತೋಟಿ ತಪ್ಪದೆ ಇದೆಲ್ಲವನ್ನು ಕೂಡ ಸರಿಯಾದಂತ ಒಂದು ಪದ್ಧತಿಗಳನ್ನ, ಮಾರ್ಗಸೂಚಿಗಳನ್ನ ಆಗಿಂದ ಹಾಗೆ ಬಿಡುಗಡೆ ಮಾಡಬೇಕು. ಮಾರ್ಗಸೂಚಿಗಳು ಜನರಿಗೆ ತಲುಪುವಂಗ್ ಮಾಡಿ. ಆರೋಗ್ಯ ಇಲಾಖೆಯಲ್ಲಿ ಮಾರ್ಗಸೂಚಿ ನೀವು ಮಾಡ್ತೀರಿ, ಆದ್ರೆ ಅದು ಜನರಿಗೆ ತಲುಪಬೇಕಲ್ಲ. ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು, ಅದು ಬಂದಾಗ ಯಾವ ರೀತಿ ಅದರ ಜೊತೆ ವ್ಯವಹರಿಸಬೇಕು, ಇದನ್ನೆಲ್ಲವನ್ನು ಕೂಡ ನೀವು ವೈಜ್ಞಾನಿಕವಾಗಿ ನೀವು ಮಾಡಬೇಕು ಅಂತೇಳಿ ಈ ಒಂದು ರಾಜ್ಯ ಸರ್ಕಾರಕ್ಕೆ, ಆರೋಗ್ಯ ಇಲಾಖೆಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಪುಟ್ಟ ಬಂದಿರೋದು ಸರ್? ಇಲ್ಲ, ಬಂದಿರಬಹುದು. ಈಗ ಏನಾಗಿರುತ್ತೆ, HMPV ಅದಾಗದೆ ಬಂದು ಅನೇಕ ಟ್ರಾವೆಲ್, ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗುತ್ತೆ, ಇಂಟರ್ ಸ್ಟೇಟ್ ಟ್ರಾವೆಲ್ ಆಗುತ್ತೆ, ಬಂದಿರಬಹುದು. ಅದು ತೀವ್ರತೆಯನ್ನು ಆಧರಿಸಿ ಅದನ್ನ ಟೆಸ್ಟ್ ಮಾಡ್ತಾರೆ. ಈಗ ಮಗುವಿಗೆ ಬಂದು ಅಥವಾ ಇನ್ಯಾರಿಗೂ ಬಂದು ಅದು ಹೋಗ್ಲು ಗುಣಮುಖರು ಆಗಿರ್ಬೋದು, ಸ್ವಾಭಾವಿಕವಾಗಿ ಗುಣಮುಖರು ಆಗಿರ್ಬೋದು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಬಹಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನಲ್ಲ. ಕಂಪೇರ್ ಟು ನೀವು ಡೆಲ್ಟಾ ವೈರಸ್ ಬಂದಾಗ ಯಾವ ತರ ಇತ್ತು, ಆ ರೀತಿಯ ವೈರಾಣು ಏನಂತೂ ಅಲ್ಲ. ಆದ್ರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಮತ್ತು ಅನಗತ್ಯವಾಗಿ ಜನ ಜಂಗುಳಿ ಸೇರುವಂಥದ್ದು ಮತ್ತು ಪ್ರೋಟೋಕಾಲ್ಸ್ ಅನ್ನ, ಈ ಆರೋಗ್ಯ ಇಲಾಖೆಯವರು ಪ್ರೋಟೋಕಾಲ್ಸ್ ನ ಬಿಡುಗಡೆ ಮಾಡಬೇಕು. ಮೊದಲು ನಾವು ಯಾವ ರೀತಿ ಕೈಗಳನ್ನ ವಾಶ್ ಮಾಡ್ಕೋಬೇಕು, 30 ಸೆಕೆಂಡು ಸಾಬೂನಿಂದ, ಸೋಪ್ನಿಂದ ಅದನ್ನ ಪದೇ ದಿನದಲ್ಲಿ 4-5 ಬಾರಿ, ಮತ್ತು ಕೈಯಿಂದ ಮೂಗು, ಮುಖ ಮುಟ್ಕೊಳ್ಳುವಂಥದ್ದನ್ನ ಅದನ್ನ ನಿಯಂತ್ರಣ ಮಾಡಬೇಕು. ಅನಗತ್ಯವಾಗಿ ನಿಮ್ಮ ಕೈಗಳಲ್ಲೇ ಆಗಲಿ ಮುಖ, ಮೂಗನ್ನ ಇದನ್ನ ಮುಟ್ಬಾರ್ದು. ಮತ್ತು ಅನಗತ್ಯವಾಗಿ ಇದು ಸೆಕೆಂಡ್ ಕೊಡುವಂಥದ್ದು, ಇವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮೊದಲಿನ ನಾನು 2 ಕೈ ಮುಗಿದು ನಮಸ್ಕಾರ ಮಾಡೋದು, ವೈಜ್ಞಾನಿಕವಾಗಿ ಮಾಡಿರೋದು. ಅದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಕ್ರಮಗಳನ್ನ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಕರ್ನಾಟಕದ ಜನತೆ ತಗೋಬೇಕು ಅಂತ ಹೇಳಿ ನಿಮ್ಮ ಮೂಲಕ ಎಲ್ಲರನ್ನು